ನೋಡಿದ್ದಾದರೂ ಏನು, ಫೋನ್ ನಮ್ಮನ್ನು ಮೋಸ ಮಾಡ್ತಿಲ್ಲ, ಆ್ಯಪ್ಗಳು ನಮ್ಮನ್ನು ಹಿಪ್ನೋಟೈಸ್ ಮಾಡ್ತಿಲ್ಲ. ನಮ್ಮ ಮೆದುಳಿನ ವರ್ತನೆ ಎಷ್ಟು ಊಹಿಸಬಹುದಾದದ್ದು ಅನ್ನೋದನ್ನು ಸಂಖ್ಯಾಶಾಸ್ತ್ರ ತೋರಿಸಿಕೊಟ್ಟಿದೆ. ಇದೇ ಜಾಗದಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ. ಮಾನವನ ವರ್ತನೆ ಇಷ್ಟು ಪ್ರೆಡಿಕ್ಟಿಬಲ್ ಆಗಿದ್ದರೆ ಇದನ್ನು ಆಟೋಮೇಟ್ ಮಾಡೋದಕ್ಕೆ ಏನಾದರೂ ಬೇಕಲ್ಲ? ಉತ್ತರ AI ಅಲ್ಲ. AI ಬರೋದಕ್ಕೂ ಮುಂಚೆನೇ ಸ್ಟ್ಯಾಟಿಸ್ಟಿಕ್ಸ್ ಇತ್ತು ಮತ್ತು ಇಲ್ಲಿಂದಲೇ ಇವತ್ತಿನ ಅತ್ಯಂತ ಅಪಾಯಕಾರಿ ಲೂಪ್ ಶುರುವಾಗುತ್ತದೆ. ಅಧ್ಯಾಯ 4: ವಿದ್ಯಾರ್ಥಿಗಳು, AI ಮತ್ತು ಯೋಚನೆಯ ಕುಸಿತ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳಬೇಕು, ವಿಶೇಷವಾಗಿ ವಿದ್ಯಾರ್ಥಿಗಳು. ಇವತ್ತು ಅನೇಕ ಜನ ವಿದ್ಯಾರ್ಥಿಗಳು ChatGPT ತೆರೆದು ಪ್ರಶ್ನೆ ಕೇಳಿ ಉತ್ತರ ಕಾಪಿ ಮಾಡಿ ಅದೇ ಉತ್ತರವನ್ನು ಪರೀಕ್ಷೆಯಲ್ಲಿ ಬರೆಯುತ್ತಿದ್ದಾರೆ. ಆದರೆ ಅವರು ಉತ್ತರ ಸರಿ ಇದೆಯೋ ಇಲ್ಲವೋ ಯೋಚನೆ ಮಾಡದೆ ಅದೇ ಸರಿ ಎಂದು ಭಾವಿಸುತ್ತಿದ್ದಾರೆ. ನಿಮಗನ್ಸ್ಬೋದು, ನಮಗೆ ಫುಲ್ ಮಾರ್ಕ್ಸ್ ಬರೋದಷ್ಟೇ ಅಲ್ವಾ ಇಂಪಾರ್ಟೆಂಟ್, ಅದು ಬರ್ತಿದೆಯಲ್ಲ ಸೊ ವಾಟ್ ಅಂತ. ಆದರೆ ನಿಜವಾದ ಅಪಾಯ ಅಲ್ಲಿಂದಲೇ ಶುರುವಾಗುತ್ತದೆ. ನೀವು ಯೋಚನೆ ಮಾಡೋದನ್ನು ನಿಲ್ಲಿಸಿದ ದಿನ ನಿಮ್ಮ ಮೆದುಳು ಒಂದು ಮರುಕಳಿಸುವ ಆಲ್ಗಿರಿದಮ್ ಆಗಿ ಬದಲಾಗುತ್ತದೆ. ನೀವು ಸಮಸ್ಯೆ ಬಗೆಹರಿಸೋದಿಲ್ಲ, ಬದಲಾಗಿ ನೀವು ಪ್ಯಾಟ್ರನ್ ಗುರುತಿಸಿ ಕಾಪಿ ಮಾಡ್ತೀರಾ ಅಷ್ಟೇ. ಇದು ನಿಮಗೆ ಏನನ್ನು